ಧೌತ ಅಂದ್ರೆ ಒಗದ ಬಟ್ಟೆ ಅಂತ ಅರ್ಥ. ಧಾವಗತಿ ಶುದ್ಧೋ ಅನ್ನೋ ಧಾತುವಿನಿಂದ ಬಂದದ್ದು, ಅದು ಶುದ್ಧವಾಗಿರುವಂಥದ್ದು ಅಂತ ಅರ್ಥ. ಅದರಿಂದಲೇ ಕನ್ನಡದ ಧೋತರ, ಹಿಂದಿಯಲ್ಲಿ ಧೋತಿ ಮತ್ತು ಕೆಲವು ಭಾಷೆಗಳಲ್ಲಿ ಧೋವತಿ ಹೀಗಿವೆಲ್ಲ ಬಂದಿವೆ ಅಂತ ಆರ್ ಗಣೇಶ್ ಹಿರಿಯ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟುವಿನಲ್ಲಿ ಧೃತ ವಸ್ತ್ರ, ಉಡಲ್ಪಡುವ ವಸ್ತ್ರ ಅನ್ನೋ ಅರ್ಥದಿಂದ ಧೋತ್ರ, ಧೌತಿ ಹೀಗೆಲ್ಲ ಬಂದಿವೆ ಅಂತ ಒಂದು ಅವರು ಊಹೆ ಮಾಡಿದ್ದಾರೆ. ಅದು ಅಷ್ಟು ನನಗೆ ಸ್ವೀಕಾರಕ್ಕೆ ಯೋಗ್ಯ ಆಗಿಲ್ಲ ಅಂತಾರೆ ಗಣೇಶ್ ಅವರು. ನನಗೂ ಹಾಗೆ ಅನ್ನಿಸ್ತದೆ. ಧೌತ ಅಂದ್ರೆ ಒಗೆಯಲ್ಪಟ್ಟದ್ದು, ಶುದ್ಧವಾದದ್ದು, ಬಿಳಿ ಬಣ್ಣದ್ದು ಅಂತ. ಧೋತರು ಕೂಡ ಯಾವತ್ತು ಬಿಳಿ ಬಣ್ಣದ ಇರ್ತದೆ, ಬಣ್ಣದ ಧೋತ್ರ ಯಾರು ಉಡೋದಿಲ್ಲ. ಅದರಿಂದ ಅದೇ ಧೌತವೇ ಧೋತ್ರ ಆಗಿರಬೇಕು ಅಂತ ಹೀಗೆ ಕಾಣಿಸ್ತದೆ. ಇದು ಧೋತರ ಅಥವಾ ಧೋತಿ ಬಗ್ಗೆ ಒಂದು ವಿವರಣೆ.